ಇದು ಇಡೀ ಶುದ್ಧೀಕರಣ ಏನು ಮಾಡಲಿಕ್ಕೆ ಇವರು ಮನುವಾದಿಗಳೇ ಹೊರಟಿದ್ದಾರೆ. ಈ ದೇಶದ ಜನರಿಗೆ ಬಹಳಷ್ಟು ನೋವನ್ನು ತಂದಿದೆ. ಇದು ಸಂವಿಧಾನ ವಿರೋಧಿ ಕೃತ್ಯ, ಮನುವಾದಿಗಳ ಕೃತ್ಯ. ಇದು ಮತಾಂತರ ಕೋಮುವಾದಿ ಶಕ್ತಿಗಳ ಈ ಕೃತ್ಯವನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸಿದ್ದೇವೆ. ಮತ್ತೆ ಪುನಃ ನಾನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಇವತ್ತು ಅವರಿಗೆ ಏನಾದರೂ ಸಂವಿಧಾನ ಮೇಲೆ ಸ್ವಲ್ಪ ಆದರೂ ಅವರಿಗೆ ಕಿಂಚಿತ್ತು ಕಳಕಳಿ ಇದ್ದರೆ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಿ ಅವರಿಗೆ ಬಂಧಿಸಿ ಅವರಿಗೆ ತೀವ್ರವಾದಂಥ ಶಿಕ್ಷೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡುತ್ತಾನೆ. ಮತ್ತು ಇಡೀ ದೇಶ ಇವತ್ತು ಈ ಒಂದು ಕೃತ್ಯವನ್ನು ಅವರು ಮಾಡಿದ್ದಾರೆ. ಅದರಿಂದ ನೋವಿನಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಇದು ಆಗಬೇಕಾಗಿದೆ. ಭಾರತೀಯ ಜನತಾ ಪಕ್ಷದವರು, ಜೆಡಿಎಸ್ನವರು ಈಗೇನು ಉಭಯ ಸದನಗಳು ನಡೀಲಿಕ್ಕೆ ಬಿಡ್ತಾ ಇಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ. ಇವತ್ತೇನು ಜ್ವಲಂತವಾದಂಥ ಅನೇಕ ವಿಷಯಗಳಿದ್ದಾವೆ ಚರ್ಚೆ ಮಾಡಲಿಕ್ಕೆ. ಬರ ಇದೆ, ಇವತ್ತು ನಿರುದ್ಯೋಗ ಇದೆ, ಅನೇಕ ವಿಬೀಜರಾಮ್ಜಿ ಅನುಷ್ಠಾನ ನಾವು ಮಾಡ್ತಾ ಇದ್ದೇವೆ. ಆ ವಿಷಯಗಳ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿ ರಾಜ್ಯದ ಜನರ ಸಮಸ್ಯೆಗಳು ಇವತ್ತು ಅದಕ್ಕೆ ಪರಿಹಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಒಂದು ತೀರ್ಮಾನವನ್ನು ಮಾಡುವಂಥ ಈ ಒಂದು ಅಧಿವೇಶನ. ಸದನ ಅಂತ ಹೇಳಿದ್ರೆ ಅತ್ಯಂತ ಪವಿತ್ರವಾದಂಥದ್ದು, ದೇವಾಲಯದ ಹಾಗೆ ನಮ್ಮೆಲ್ಲರಿಗೆ. ಆದರೆ ಇವತ್ತು ಅವರು ಒಂದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ಅನುಸರಿಸಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ, ಅವರಲ್ಲಿರುವಂಥ ಏನು ಅಭಿಪ್ರಾಯ ಭೇದಗಳಿದ್ದಾವೆ, ಅವರಲ್ಲಿರುವಂಥ ಏನು ಜಗಳಗಳಿದೆ, ಅದೆಲ್ಲವನ್ನು ಮುಚ್ಚಿಕೊಳ್ಳಲಿಕ್ಕೆ ಮತ್ತು ಇವತ್ತು ಜನರ ದಾರಿ ತಪ್ಪಿಸಲಿಕ್ಕೆ ನಾಗೇಂದ್ರ ಅವರ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಅವರು ಇವತ್ತು ನಮ್ಮ ಮೇಲೆ ಆರೋಪ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ. ಅವ್ರದೇ ಮುಖ್ಯಮಂತ್ರಿಗಳೇನಿದ್ದಾರೆ ಅವ್ರ ಮೇಲೆ ಅತ್ಯಂತ ತೀವ್ರವಾದಂಥ ಆರೋಪಗಳಿದ್ದಾವೆ. ಕೊಲೆ ಆರೋಪ ಇದೆ, ಅನೇಕ ಅಪರಾಧ ಪ್ರಕರಣಗಳಿದ್ದಾವೆ. ಗುರುತರವಾದಂಥ ಅಪರಾಧಗಳು ಮಾಡಿದಂಥವ್ರಿಗೆಲ್ಲ ಮಂತ್ರಿ ಮಾಡಿದ್ದಾರೆ, ಇವತ್ತು ಮುಖ್ಯಮಂತ್ರಿ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯ ಮಾತನಾಡದೆ ಇವತ್ತು ಇನ್ನೂ ಯಾವುದೇ ಕೋರ್ಟ್ ಇವತ್ತು ನಮ್ಮ ನಾಗೇಂದ್ರ ಅವರಿಗೆ ತಪ್ಪಿತಸ್ಥರು ದೋಷಿ ಇದ್ದಾರೆ ಅಂತ ಹೇಳಿ ತೀರ್ಪನ್ನು ಕೊಟ್ಟಿಲ್ಲ. ಇವತ್ತು ಎಲ್ಲ ಅವರಿಗೆ ಇವತ್ತು ಎಲ್ಲ ರೀತಿಯಲ್ಲಿ ಅವರದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಈಗಾಗಲೇ ಅವರು ಹೇಳಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ವಿನಾಕಾರಣ ಇವತ್ತು ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡುವಂಥದ್ದು, ದ್ರೋಹ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸ್ತಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಲಕ್ಷಾಂತರ 25 ಲಕ್ಷ ಜನ ಮತ್ತು ಅವರ ಪರಿವಾರದವರಿಗೆ ಮೋಸ ಮಾಡಿದ್ದಾರೆ. ಸುಮಾರು 20-25 ಜನ ಯುವಕರು ಯಾರು ವೈದ್ಯರಾಗಬಹುದಾಗಿತ್ತು ಅಂಥವರೆಲ್ಲರೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಅವ್ರು ನೈತಿಕ ಹೊಣೆ ಹೊತ್ತಬೇಕಾಗಿತ್ತಲ್ಲ. ಇಡೀ ದೇಶದ ಜನ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ಈ ಒಂದು ನೀಟ್ ಪತ್ರಿಕೆ, ಪ್ರಶ್ನೆ ಪತ್ರಿಕೆ ಏನು ಲೀಕ್ ಆಯಿತು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಅವರೇ ಜವಾಬ್ದಾರಿ ಅನ್ನುವಂಥದ್ದು ಜವಾಬ್ದಾರಿ ಅವರೇ ತೆಗೆದುಕೊಂಡು ಮುಂಚಿತವಾಗಿ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ಈಗಾಗಲೇ ಇವತ್ತು ಯಾರು ಆರೋಪಿಗಳಾದರೆ ಅವರಿಂದ ಸಂಪೂರ್ಣವಾಗಿ ಹಣ ವಸೂಲಿ ಮಾಡಲಾಗಿದೆ. ಕಾನೂನು ಕ್ರಮ ನಡೀತಾ ಇದೆ. ಸ್ಟೇಟ್ SIT ಏನು ಈಗಾಗಲೇ ರಚನೆ ಆಗಿತ್ತು, ಅವರು ಇವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.